ಕೊಲೆಯಾದಂಥ ದಿನ ಮತ್ತು ಕಿಡ್ನ್ಯಾಪ್ ಆದಂತಹ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲ ಫೋನ್ ಮಾಡಿದ್ರು ಅನ್ನೋ ಡೀಟೇಲ್ ಈಗ ಸಿಗ್ತಾ ಇದೆ. ಹತ್ಯೆಯ ದಿನ ರೇಣುಕಾ ಸ್ವಾಮಿಗೆ ಯಾರೆಲ್ಲ ಕಾಲ್ ಮಾಡಿದ್ರು ಅಂದರೆ ಆ ಕಿಡ್ನ್ಯಾಪ್ ಆಗೋ ದಿನ, ಅದೇ ದಿನ ಮರ್ಡರ್ ಆಗಿರೋದು ಸಂಜೆ ಹೊತ್ತಿಗೆ. ರೇಣುಕಾ ಸ್ವಾಮಿ ಕೊಲೆ ದಿನದ ಮೊಬೈಲ್ ಕರೆಗಳ ಡೀಟೇಲ್ ಸಿಕ್ಕಿದೆ. ಶನಿವಾರ 7:30ರಿಂದ 9:30ರವರೆಗೆ 3 ಬಾರಿ ಅವರ ಫೋನ್ಗೆ ಕರೆ ಬಂದಿದೆ. ರೇಣುಕಾ ಸ್ವಾಮಿಗೆ 3 ಬಾರಿ ಫೋನ್ ಮಾಡಿದ್ದು ರಾಘವೇಂದ್ರ. 9:45ಕ್ಕೆ ರಾಘವೇಂದ್ರ ಮತ್ತು ರೇಣುಕಾ ಸ್ವಾಮಿ ಕೊನೆಯ ಮಾತುಕತೆಯಾಗಿದೆ. ರಾಘವೇಂದ್ರ ಯಾರು ಅಂತಂದರೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಮತ್ತು ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಂಥ ವ್ಯಕ್ತಿ. ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಬಂದು ಇಲ್ಲಿ ರಾಜರಾಜೇಶ್ವರಿ ನಗರದ ಸಮೀಪದ ಶೆಡ್ನಲ್ಲಿ ಕರ್ಕೊಂಡು ಬಂದು ಕೂಡಿ ಹಾಕ್ತಾರೆ. ಸೊ ಅಲ್ಲಿಗೆ ರಾಘವೇಂದ್ರ ಈ ಕೇಸ್ನಲ್ಲಿ ಏನು ಅರೆಸ್ಟ್ ಆಗಿರುವಂಥ ವ್ಯಕ್ತಿ, ಸ್ಟೇಷನ್ಗೆ ಹೋಗಿ ಸರೆಂಡರ್ ಆದಂಥ ವ್ಯಕ್ತಿ, ಆತ ಫೋನ್ ಮಾಡಿರೋದು ಈಗ ಗೊತ್ತಾಗಿದೆ. ರೇಣುಕಾ ಸ್ವಾಮಿಯ ಮೊಬೈಲ್ಗೆ 3 ಸಲ ರಾಘವೇಂದ್ರನ್ ಫೋನ್ ಬಂದಿದೆ. ಫೋನ್ ಅಟೆಂಡ್ ಮಾಡಿದ್ದಾರೆ ರೇಣುಕಾ ಸ್ವಾಮಿ. ಸೊ ಆನಂತರ ಕಿಡ್ನ್ಯಾಪ್ ಆಗಿದ್ದಾರೆ. ಆನಂತರ ಮನೆಯವರು ಫೋನ್ ಎಷ್ಟೇ ಸಲ ಮಾಡಿದರೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.